ಇಂಥ ಜೀವನದೊಳಗೆ ಶಾಂತಿ ಅನ್ನೋದನ್ನು ನಾವು ಗಳಿಸಬೇಕಾಗ್ತದೆ. ಅಂಥ ಶಾಂತಿಯೇ ಪರಮ ಸಂಪತ್ತು. ಇದು ಶ್ರೇಷ್ಠವಾದ ಶಾಂತಿ, ಶ್ರೇಷ್ಠವಾದ ಸಂಪತ್ತು. ಇಂಥ ಸಂಪತ್ತಿನ ಎದರ ಎಲ್ಲ ಸಂಪತ್ತುಗಳು ಅವು ಕಳೆಗುಂದುವಂಥವು, ಅವು ಅಲ್ಲ, ಆ ಮಟ್ಟಕ್ಕೆ ಬರುವಂಥವಲ್ಲ. ಇದರ ಬೆಲೆನೇ ಬೇರೆ, ಉಳಿದ ಸಂಪತ್ತುಗಳ ಬೆಲೆಯೇ ಬೇರೆ. ಇದರ ಬೆಲೆ ಬಹಳ ಅದ್ಭುತ. ಎಲ್ಲ ಸಂಪತ್ತುಗಳಲ್ಲಿ ಶ್ರೇಷ್ಠವಾದ ಸಂಪತ್ತು ಅಂತ ಏನಾದರೂ ಇದ್ದರೆ ಅದು ಪರಮಶಾಂತಿ. ಪರಮಶಾಂತಿ. ನಾವು ಸಂತರಿಗೆ, ಮಹಾತ್ಮರಿಗೆ ನಾವು ಬಹಳ ದೊಡ್ಡವರು ಅಂತ ಯಾಕೆ ಕರಿತೇವೆ? ರೊಕ್ಕದ ಅಂತಲ್ಲ, ದೊಡ್ಡ ಮನೆ ಕಟ್ಟಿಕೊಂಡ್ರು ಅಂತಲ್ಲ, ಸಾವಿರಾರು ಎಕರೆ ಹೊಲ ಮಾಡಿದರು ಅಂತಲ್ಲ, ಏನಿಲ್ಲ. ಆದರೆ ಶಾಂತಿ ಅನ್ನುವ ಸಂಪತ್ತನ್ನು ಪಡೆದರು ಅಂತ. ತುಕಾರಾಮ ಹೇಳಲಿಲ್ಲ, ನನ್ನಂಥವ್ರು ಯಾರದಾರ ಅಂದ. ಸುಮ್ಮನೆ ಇದು ಮಜಾ ಹೆಂಗಿರ್ತು, ನನ್ನಂಥವ್ರು ಯಾರದಾರ ಅಂದ. ಇನ್ನೊಬ್ಬ ಸಂತ ಇದ್ದ ಇದೇ ದೇಶದಾಗ, ಒಂದು ಸಣ್ಣ ಗುಡಿಸಲದಾಗ ಮಸ್ತಾಗಿ ಹಾಡಿಕೊಂಡಿದ್ದ. ಕೆಲಸ, ಸಣ್ಣ ಪುಟ್ಟ ಕೆಲಸ, ಸಣ್ಣದೊಂದು ಚಿಕ್ಕ ತೋಟದಲ್ಲಿ ದಿನದ ತುಂಬ ಕೆಲಸ ಮಾಡಿ ಸಾಯಂಕಾಲ ಹಾಡ್ಕೋತ ಕಾಲ ಕಳೆಯುವಂಥ ಒಬ್ಬ ಸಂತ. ಬಹಳ ಅದ್ಭುತವಾದ ಸಂತ. ಒಂದು ದಿವಸ ಭಗವಂತ ಬಂದ. ಅವಾಗ ಹೇಳ್ದ, ನನ್ನ ಹಾಡ್ತೀಯಲ್ಲ, ಎಷ್ಟು ಚಂದ ಹಾಡ್ತಿ, ಹೇಳು, ನಿನಗೇನಾದರೂ ಕೊರತೆ ಇದ್ದರೆ ಕೇಳು ಅಂದ. ಮೈ ಮೇಲೆ ಬಟ್ಟೆ ಇರಲಿಲ್ಲ, ಹಾಸಕ್ಕೆ ಸರಿಯಾದ ಹಾಸಿಗೆ ಇರಲಿಲ್ಲ, ಇರಾಕ ಸೋರ್ಲಾರ್ದಂಥ ಮನೆ ಇರಲಿಲ್ಲ. ಕೇಳ್ತಾನೆ ಭಗವಂತ, ನಿನಗೇನಾದರೂ ಬೇಕಿದ್ದರೆ ಹೇಳು, ಕೊಡ್ತೀನಿ. ಯಾಕೆ, ನಿನ್ನ ಹಾಡುಗಳನ್ನು ಕೇಳಿ ನಾನು ಸಂತೋಷಪಟ್ಟೀನಿ ಅಂದ. ಇದು ಕನಸ. ಅವಾಗ ಸಂತ ಹೇಳ್ದ, ಭಗವಂತನೇ, ನನಗೇನು ನೀ ಕೊಡಕ್ಕೆ ಸಾಧ್ಯ? ನಿನ್ನನ್ನು ಸಂತೋಷಗೊಳಿಸುವ ಸಾಮರ್ಥ್ಯ ನನ್ನೊಳಗದ ಅಂದ ಬಳಿಕ ನನಗೆ ಹೆಂಗೆ ನೀ ಕೊಡಲಿಕ್ಕೆ ಸಾಧ್ಯ? ನಾನೇ ನಿನಗೆ ಕೊಡಾಕತ್ತೀನಿ. ಹಾಡಿನ ಮೂಲಕ ಸುಖವನ್ನು ಕೊಡ್ತಾ ಇದ್ದೇನೆ, ಆನಂದವನ್ನು ಕೊಡ್ತಾ ಇದ್ದೇನೆ. ಯಾವುದನ್ನು ನೀನು ಬಯಸಿ ನನ್ನ ಹತ್ತಿರ ಬಂದೆಯೋ ಅದು ನನ್ನೊಳಗಿರುವಾಗ ಮತ್ಯಾವ ಸಂಪತ್ತ ಕೊಡಲಿಕ್ಕೆ ನಿನ್ನಲ್ಲಿ ಅದ ಹೇಳು ಅಂದ. ಮತ್ಯಾವ ಸಂಪತ್ತದ, ಮತ್ಯಾವ ಬೆಲೆಯುಳ್ಳಂಥ ವಸ್ತು ನಿನ್ನ ಹತ್ತಿರದ ಹೇಳು. ನಿನ್ನನ್ನು ಆ ಲೋಕದಿಂದ ಈ ಲೋಕಕ್ಕೆ ತರುವಷ್ಟು ಸಾಮರ್ಥ್ಯ ನನ್ನ ಕಂಠದಾಗದೆ, ನನ್ನ ಹಾಡಿನಾಗದೆ, ನನ್ನ ಮನಸ್ಸಿನಾಗದ, ನನ್ನ ಭಾವದಾಗದ. ನೀ ಏನು ಕೊಡಬಲ್ಲಿ? ಐ ಆಮ್ ಅ ರಿಚ್ ಇಂಟರ್ನಲಿ, ಮೇ ನಾಟ್ ಬಿ ರಿಚ್ ಎಕ್ಸ್ಟರ್ನಲಿ. ಹೆಂಗದ? ನನ್ನ ಅಂತರಂಗವೇ ಅಷ್ಟು ಸಿರಿವಂತ. ಆದ್ದರಿಂದ ಭಗವಂತನೇ, ನನ್ನ ಹತ್ತಿರ ನೀ ಏನರೇ ಕೇಳಬೇಕೇ ವಿನಃ ನಾನು ನಿನಗೆ ಕೇಳೋದಲ್ಲ. ಹಿಂಗೆ ಬದುಕಿದರೋ ಈಗ ಬದುಕಿ. ಅಂಥ ಜೀವನಕ್ಕೆ ಶ್ರೀವಂತ ಜೀವನ, ಶಾಂತ ಜೀವನ ಅಂತ ಕರೆಯೋದು. ಇಂಥ ಪ್ರಶಾಂತ ಜೀವನವನ್ನು ಪಡೆಯೋದು ಹೇಗೆ, ಕಟ್ಟಿಕೊಳ್ಳೋದು ಹೇಗೆ? ಇದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತೆ. ತತ್ಕ್ಷಣ ಪಡಿತೀಯ ಅಂದ. ವ್ಯಾಸ ಹೇಳೋ ಮಾತು ಇದು. 4 ಸಂಗತಿಗಳು ಬಹಳ ಮಹತ್ವದವು.
ನಮ್ಮ ಜೀವನದಲ್ಲಿ ಶಾಂತಿ ದೊರೀಬೇಕಾಗಿತ್ತು ಅಂದರೆ 4 ಸಂಗತಿಗಳು ಬೇಕು. ಏನೇನವು? ಏನೇನು ಹೇಳ್ತಾನೆ? ಸಂಯತೇಂದ್ರಿಯ ಮೊದಲನೇದ್ದು, ತತ್ತಪರಃ ಎರಡನೇದ್ದು, ಶ್ರದ್ಧಾವಾನ್ ಮೂರನೇದ್ದು, ಜ್ಞಾನ ನಾಲ್ಕನೇದ್ದು. ಎಷ್ಟು ಚೆನ್ನಾಗಿದಾವೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ, ತತ್ತಪರಃ ಸಂಯತ ಇಂದ್ರಿಯ. 4 ಸಂಗತಿಗಳು. ನಮ್ಮ ಜೀವನ ಚೆಂದಾಗಬೇಕಾದರೆ ನಾವು ಶ್ರೀಮಂತರಿರಲಿ ಬಡವರಿರಲಿ, ಇದು ಶ್ರೀಮಂತ ಆಗಬೇಕಾದರೆ ಆಂತರಿಕ ಸಂಪತ್ತು ಹೆಚ್ಚಬೇಕಾಗಿತ್ತು ಅಂದರೆ ಮುಖದ ಮೇಲೆ ಪ್ರಸನ್ನತ, ಮನಸ್ಸಿನಲ್ಲಿ ಪ್ರಸಾದ ಭಾವ ಬರಬೇಕಾಗಿತ್ತು ಅಂದರೆ 4 ಸಂಗತಿಗಳು ಮಹತ್ವದವು ಅಂತ ವ್ಯಾಸ ಅಂದರೆ ಗುರು. ಒಟ್ಟು ಜ್ಞಾನದ ಒಬ್ಬ ಮೂರ್ತಿಗೆ ವ್ಯಾಸ ಅಂತ ಕರೆದರು ಭಾರತೀಯರು. ಅದ್ಭುತ ವ್ಯಾಸ, ಜ್ಞಾನದ ರೂಪ ವ್ಯಾಸ. ಅಂಥ ವ್ಯಾಸ ಒಂದು ಸುಂದರ ಮಾತನ್ನು ಹೇಳ್ತಾನೆ. ಪ್ರಶ್ನೆ ಕೇಳಿದ್ದಕ್ಕೂ ಉತ್ತರಿಸ್ತಾನೆ. ಬಹಳ ಸುಲಭ ಇದೆ. 4 ಸಂಗತಿ ಗಮನಿಸೋದು. ಮೊದಲನೇದ್ದು ಶ್ರದ್ಧಾ ಇರಬೇಕು. ನಮ್ಮಲ್ಲಿ ನಮಗೆ ಶ್ರದ್ಧಾ ಇರಬೇಕು. ನಮ್ಮಲ್ಲೇ ನಮಗೆ ಏನದು ಶ್ರದ್ಧಾ? ನನಗೆ ಸಾಧ್ಯ ಇಲ್ಲ ಅಂತ ಅನಿಸಬಾರದು, ನನಗೆ ಸಾಧ್ಯ ಇದೆ. ಇದು ಶ್ರದ್ಧಾ. ಇದು ನಾನು ಬೆಳಿಬಲ್ಲೆ, ನಾನು ಶಾಂತಿಯನ್ನು ಪಡಿಬಲ್ಲೆ. ಇಷ್ಟು ವರ್ಷ ಆಗಿರಬಹುದು, ಈ ಕ್ಷಣ ಮನಸ್ಸು ಮಾಡಿದರೆ ನನಗೆ ಎಲ್ಲವೂ ಸಾಧ್ಯ ಅದ ಅಂತ ಶ್ರದ್ಧಾ. ಆತ್ಮವಿಶ್ವಾಸ, ಇದು ಶ್ರದ್ಧೆಯ ಮೊದಲನೆಯ ಅರ್ಥ. ಇದು ಆತ್ಮವಿಶ್ವಾಸ. ನನ್ನಲ್ಲೇ ನನಗೆ ಭರವಸೆ ಇರಬೇಕು, ನನಗಿದು ಆಗ್ತದೆ. ನನಗೆ ಆಗೋದೇ ಇಲ್ಲ ಅಂತ ಮನುಷ್ಯನಾಗ ಹೊಕ್ಕಿತು ಅಂದರೆ ಏನು ಮಾಡಿದರೂ ಆಗೋದಿಲ್ಲ. ಒಂದು ಸಣ್ಣದೊಂದು ಝರಿ ಹರಿತಿತ್ತು, ಸಣ್ಣ ಝರಿ. ಅದು ನೀರು ಭಾಳ ಇರಲಿಲ್ಲ, ಝರಿ. ಅದು ಒಂದಿಷ್ಟಿಷ್ಟು ನೀರು ಬೀಳ್ತಿತ್ತು. ಅದು ದಾರಿ ಮಾಡ್ಕೊಂಡು ಮುಂದೆ ಹೊಂಟಿತ್ತು. ಹಿಂಗೆ ಹೊಂಟಿತ್ತು. ನೀರು ಭಾಳ ಇರಲಿಲ್ಲ, ಅಷ್ಟೇ ಒಂದು ಬೊಗಸೆ 2 ಬೊಗಸೆ ಹಿಂಗೆ ಬರ್ತಿತ್ತು. ಅದು ಹರ್ಕೋತ ಹೊಂಟಿತ್ತು. ಅಲ್ಲೇ ಸಹ್ಯಾದ್ರಿ ಬೆಟ್ಟದಾಗ, ಮಹಾಬಳೇಶ್ವರದಾಗ ಹಿಂಗೆ ಹೊಂಟಿತ್ತು. ಅವಾಗ ಒಬ್ಬ ಕೇಳ್ದ, ಎಲ್ಲಿಗೆ ಹೋಗ್ತೀಯ ಅಂದ. ಅದು ಹೇಳ್ತು, ನಾನು ಸಾಗರಕ್ಕೆ ಹೋಗಬೇಕಾಗ್ಯದ. ಒಂದೀಟದ 2 ಬೊಗಸೆ ಹೊಂಟದ. ಅದು ಕೇಳಿದ್ರೆ ಹೇಳ್ತದ, ಎಲ್ಲಿಗೆ ಹೋಗ್ತೀಯ ಅಂತ, ಸಾಗರಕ್ಕೆ ಹೋಗಬೇಕು. ಅವಾಗ ಅವ ಅಂದ, ಗೊತ್ತಿಲ್ಲ ನಿನಗೆ, ಸಾಗರ 1000 ಮೈಲ, 1000 ಕಿಲೋಮೀಟರ್ ಸಾಗರ. ಅಲ್ಲೇನು ಹೋಗ್ತಿ ಅಂದ. ನೀನರೇ ಇಟ್ಟು ಅದು ಅಷ್ಟು ದೂರ, ಅದೆಂಗೆ ಕನಸು ಬಿತ್ತು ನಿನಗೆ ಅಂದ. ಅವಾಗ ಅದು ಹೇಳ್ತು, ಸಣ್ಣದು ಕನಸೇನು ಬೀಳ್ತದ, ನನಗೆ ಹಂಗೆ ಅನಿಸಕತ್ತದ. ನನ್ನ ಮನಸ್ಸಿನಾಗ ಗಟ್ಟಿಯಾಗಿ ಅನಿಸಕತ್ತದ, ನಾನು ಹೋಗ್ತೇನೆ. 1000 ಏನು 10,000 ಮೈಲೇನು ಹೋಗಾವ ನಾನು ಅಂತು. ಹೋಗೇ ತೀರ್ತೆ. ಮನುಷ್ಯನೇ ಬೇಕಾದ್ರೆ ನಾನು ಕೂಡ ಬಾ, ನೋಡಿ ಹಂಗೆ ಹೋಗ್ತೀನಿ ಅಂತು. ಇಂದು ಇಟ್ಟದ ಕುಡಿದ್ರೆ ಹೋಗೇ ಬಿಡ್ತದ.
ಆದರೆ ಎಂಥ ಭಾವ ಅದು. ನಾನು ಹೋಗ್ತೇನೆ, ಐ ಹ್ಯಾವ್ ಟು ಗೋ ಆ್ಯಂಡ್ ಐ ಕ್ಯಾನ್ ಗೋ ಟು ದ ಓಷನ್ ಆ್ಯಂಡ್ ಐ ಶಾಲ್ ಬಿಕಮ್ ಒನ್ ವಿತ್ ಇಟ್. ಒಂದಿಲ್ಲ ಒಂದು ದಿವಸ ನಾ ಹೋಗೇ ಹೋಗ್ತೇನೆ, ಹೋಗುವ ತಾಕತ್ತು ನನಗದೆ. ಅಷ್ಟೇ ಅಲ್ಲ, ಸಾಗರದಲ್ಲಿ ಒಂದಾಗೇ ಬಿಡ್ತೇನೆ ಒಂದು ದಿವಸ ಅಂತೂ. ಏನು ಎಲ್ಲದ ಗುಡ್ಡದ ಮ್ಯಾಲೆ 5,000 6,000 ಫೂಟದ ಮ್ಯಾಲೆ ಅಂಥ ಬೆಟ್ಟದ ಮ್ಯಾಲಿರುವಂಥ 4 ಹನಿ ನೀರ ಹೊರಟದೆ. ನಿರಾಶ ಇಲ್ಲ, ಹತಾಶ ಇಲ್ಲ, ಅಸಾಧ್ಯ ಅನ್ನುವ ಭಾವ ಇಲ್ಲ. ಎಷ್ಟು ನಿಮಿಷ ಹೇಳಿ, ಬರೇ ಒಂದಿಷ್ಟು. ಅವಾಗ ಅವ ಕೇಳ್ದ, ದಾರಿರೇ ಗೊತ್ತದ ನಿನಗಂತ. ಅದು ಹೇಳ್ತು, ಶ್ರದ್ಧಾ ಇದ್ದ ಬಳಿಕ ದಾರಿ ತಾನೇ ಗೊತ್ತಾಗ್ತದೆ. ಹರ್ಕೋತಿರೋದು ದಾರಿ ತಾನೇ ಗೊತ್ತಾಗ್ತದೆ. ಕುಂತ ಮನುಷ್ಯಾಗ ದಾರಿ ಗೊತ್ತಾಗ್ತದೇನು? ಎಷ್ಟು ಮಜಾ. ಹರಿತು 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 ಹರಿತು. ಇವ ನೋಡ್ಕೋತಿದ್ದ, ಇದು ಹೋಗ್ತದೆ ಹೋಗ್ತದೆ ಅಂತ. ಅಷ್ಟೊತ್ತಿಗೆ ಇನ್ನೊಂದು ಬಂದು ಕೂಡ್ತು, ಅದು ಅಲ್ಲಿಗೆ ಹೊಂಟಿತ್ತು. ಈಗ ಬಲ ಬಂತು, ಮುಂದೆ ಹೋಯಿತು, ಮತ್ತೊಂದು ಬಂತು, ಇನ್ನೊಂದು ಬಂತು, ಹಳ್ಳ ಆಯಿತು, ದೊಡ್ಡ ಹೊಳೆ ಆಯಿತು, ಕೃಷ್ಣ ಆಯಿತು. ಅವಾಗ ಹೆಂಗೆ ಆ ಮನುಷ್ಯ ಕೇಳ್ತು, ಕೃಷ್ಣ ಹೆಂಗದ? ನಾನು ಈಟಿದ್ದಾಗ ಶ್ರದ್ಧೆ, ಈಗ ಪ್ರವಾಹ. ಬೇಕಾಗ್ತದೆ ಒಂದಿಷ್ಟು ಒಳಗೆ, ನನಗೆ ಸಾಧ್ಯ ಇದೆ ಅನ್ನೋದನ್ನು ನಾನು ಹಾಕ್ಕೋಬೇಕು ತಲೆಯೊಳಗೆ. ಶ್ರದ್ಧಾ ಅಸಾಧ್ಯ ಅಂತ ಭಾವಿಸಬಾರದು. ಇನ್ನೇನೆಲ್ಲ ಕೆಟ್ಟ ಹೋಗ್ಯದ ಅಂತ ಅನ್ನಬಾರದು ಜೀವನದಾಗ. ಏನಾಗಿದ್ದು ಆಗಿ ಹೋಗ್ಯದ ಹಿಂದಕ್ಕೆ, ಆದರೆ ಇನ್ನು ಮೇಲೆ ಮಾಡಬಲ್ಲೆ. ಇಷ್ಟು ವರ್ಷ ಫಲ ಬೆಳೆದಿಲ್ಲ ಅಂತ ಇನ್ನು ಬೆಳೆಯುವುದಿಲ್ಲೇನು? ಫಲ ಹೇಳ್ತದೆ, ನಾನು ಇಷ್ಟು ವರ್ಷ ಬೆಳೆದಿಲ್ಲ ಅಂದ್ರೆ ನನ್ನಲ್ಲಿ ಸಾಮರ್ಥ್ಯ ಇಲ್ಲ ತಿಳ್ಕೊಬೇಡೋ, ನೀ ಬೆಳೆದಿಲ್ಲ ಅಷ್ಟೇ. ನನ್ನಲ್ಲಿ ಏನದ ನಿನಗೆ ಗೊತ್ತಿಲ್ಲ ಅಷ್ಟೆ. ಅಡ್ಡೋ, ಬೀಜ ಹಾಕು, ನೀರೊಂದಿಷ್ಟು ಬಿಡು, ನೋಡು ನಿನ್ನ ಉಡಿಗೆ ಬಂಗಾರ ಹಾಕ್ತೀನಿ. ಸಾಮರ್ಥ್ಯದ, ಆದರೆ ಹಂಗೆ ಬಿಟ್ಟರೆ 1,00,000 ವರ್ಷ ಆದರೂ ಹಂಗೆ ಇರ್ತದೆ. ಅದ ಶ್ರದ್ಧಾ ಇದ ನೆಲದಾಗದ, ನೆಲದ ಮರೆಯ ನಿಧಾನ. ವೆಲ್ತ್ ಟ್ರೇಸರ್ ಈಸ್ ಹಿಡನ್ ಇನ್ ದ ಅರ್ತ್. ಇಲ್ಲೇ ಹುದುಗೆ ಅದ, ಇಲ್ಲೇ ಸಾಮರ್ಥ್ಯ ಅದ. ಮನುಷ್ಯನೇ ನಿನ್ನ ಮನುಷ್ಯನಾಗ ಅದ. ಅಲ್ಲೊಂದು ಗಂಗಾ ಅದ, ಅಲ್ಲೊಂದು ಕೃಷ್ಣ ಅದ, ಅಲ್ಲೊಂದು ಭೂ ಸಂಪತ್ತದ. ನೆನಪ ಮಾಡಿಕೋ, ಭರವಸೆ ಇಟ್ಟುಕೋ. ಶ್ರದ್ಧಾ, ನಾನು ಆಗಬಲ್ಲೆ, ನಾನು ಆನಂದವಾಗಿ ಬಾಳಬಲ್ಲೆ. ಈ ಭಾವ ಅದಲ್ಲ, ಇದು ಬಹಳ ಮಹತ್ವದ್ದು. ಇದು ಶ್ರದ್ಧಾ. ಶ್ರದ್ಧಾವಾನ್ ಭವ. ಶ್ರದ್ಧೆ ಉಳ್ಳವನಾಗಬೇಕು ಮನುಷ್ಯನೇ. ಶ್ರದ್ಧೆ ಬಹಳ ಮಹತ್ವ. ಈಗ ಜಗತ್ತಿನಾಗ ಏನೇನು ಸಾಧನೆ ಮಾಡಿದಾರ, ಎಲ್ಲರೂ ಏನು ಪಡೆದ ಬಂದದ್ರೇನು? ಏನೂ ಇಲ್ಲದವ್ರೇ. ಈಗೇನು ಅಮೇರಿಕಕ್ಕೆ ಹೋಗ್ಯಾರ, ಮೊದಲ 200-300 ವರ್ಷದ ಹಿಂದೇನು ಹೋಗ್ಯಾರಲ್ಲ, ಎಲ್ಲ ಗೂಳೆ ಹೋದವರು.
ಒಂದಿಟ್ಟು ಬುಟ್ಟಿ ತಗೊಂಡು ಹೋದವರು ಅಲ್ಲಿ ಇಟ್ಟಾರ, ಅಮೇರಿಕದ ಇಷ್ಟಾಗ ಇಟ್ಟಾರ, ಏನೇನು ತಂದಿದ್ರಿ ಇವರು ಅಂತ. ಏನಿಲ್ಲ, ದುಡ್ಯಾಕೆ ಹೋದವರು, ಏನರೇ ಮಾಡಬೇಕಂತ ಹೋದವರು, ಏನೂ ಇಲ್ಲದೇ ಹೋದವರು, ಆದರೆ ಕಟ್ಟಿದ್ರು. ನಮಗೂ 5,000-6,000 7,000-8,000 10,000 ವರ್ಷದ ಜೀವನ ಇಲ್ಲೇ. ನಾವು ಮಸ್ತಾಗಿ ಕಟ್ಟಿದವರೇ, ಈಗ ಸ್ವಲ್ಪ ಮರ್ತೇವಷ್ಟೆ. ಮಸ್ತಾಗೆ ಕಟ್ಟಿದವರು ಈ ದೇಶ. ಎಂಥ ಅದ್ಭುತ ದೇಶವನ್ನು ಕಟ್ಟಿ ಅದೇ, ಆದರೆ ಕಟ್ಕೋಬೇಕಷ್ಟೆ, ಎಲ್ಲಾದ ಗಳಿಸ್ಕೋಬೇಕಷ್ಟೆ. ಹಂಗೆ ನಮ್ಮ ಒಳಗೆಲ್ಲ ಇರ್ತದೆ, ಅದನ್ನು ನಂಬಬೇಕು, ಬಳಸ್ಕೋಬೇಕಷ್ಟೆ.